ಯಾಕೆ ಚಿತ್ರದುರ್ಗವನ್ನೇ ಆರಿಸ್ಕೊಳ್ಳಿಕ್ಕಾಯಿತು? ಹಿರಿಯರಾಗಿರುವಂತಹ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಚಿತ್ರದುರ್ಗ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳಜಿಯವರು ಅವರಲ್ಲಿ ಸಂಸದರಾಗಿರುವ ಕಾರಣದಿಂದ ಇಲ್ಲ ನಾವು ಚಿತ್ರದುರ್ಗದಲ್ಲೇ ಮಾಡಬೇಕು ಅನ್ನೋ ಬಯಕೆ ಅವ್ರದ್ದು ಕೂಡ ಇತ್ತು. ಮತ್ತು ಜಿಯೋಗ್ರಫಿಕಲಿ ಕೂಡ ಇದು ಸೆಂಟ್ರಲ್ ಪ್ಲೇಸ್ ಆಗ್ತದೆ. ದಾವಣಗೆರೆ ಬಿಟ್ಟರೆ ಚಿತ್ರದುರ್ಗನೇ, ಎಲ್ಲ ಅಕ್ಕಪಕ್ಕ ಜಿಲ್ಲೆಗಳು, ಶಿವಮೊಗ್ಗ, ಈ ಕಡೆ ಕೊಪ್ಪಳ, ಬಳ್ಳಾರಿ, ವಿಜಯನಗರ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದು ನಮಗೆ ಕೇಂದ್ರ ಆಗ್ತದೆ, ಸೆಂಟ್ರಲ್ ಪ್ಲೇಸ್ ಆಗ್ತದೆ. ಇವೆಲ್ಲ ಕಾರಣಗಳಿಂದ ನಾವು ಚಿತ್ರದುರ್ಗ ಅನ್ನೋದನ್ನು ಆಯ್ಕೆ ಮಾಡಿಕೊಂಡ್ವಿ. ಬಹಳ ಮುಖ್ಯವಾಗಿ ಏನು ಅಂತೇಳಿದ್ರೆ, ಈ ನಾಡು ಕಂಡಂಥ ಅಪ್ರತಿಮ ಹೋರಾಟಗಾರ ಸನ್ಮಾನ್ಯ BS ಯಡಿಯೂರಪ್ಪನವರು, ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತೇನೆ, ಅವರು ಅದೃಷ್ಟದ ಮುಖ್ಯಮಂತ್ರಿಗಳಲ್ಲ. ತಮ್ಮ ಜೀವನದುದ್ದಕ್ಕೂ ಕೂಡ ಹೋರಾಟವನ್ನು ಮಾಡಿ ದೀನದಲಿತರು, ಬಡವರು, ರೈತರ ಪರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದು ಅವ್ರ ಜೀವನದಲ್ಲಿ ಯಾವತ್ತೂ ಕೂಡ ಮುಖ್ಯಮಂತ್ರಿ ಆಗಬೇಕು ಮತ್ತೊಂದು ಅಂತೇಳಿ ಬಯಸಿದವರಲ್ಲ. ಆದರೆ ಕಾಲಕ್ರಮೇಣ ನಾಡಿನ ಜನತೆ ಯಡಿಯೂರಪ್ಪನವರಲ್ಲಿ ನಾಯಕತ್ವ ಗುಣವನ್ನು ಗುರುತಿಸಿ, ಬಡವರ ಪರವಾಗಿರ್ತಕ್ಕಂಥ ಕಾಳಜಿಯನ್ನು ಗುರುತಿಸಿ ಅವರನ್ನು ಅಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿನೇ ಸನ್ಮಾನ್ಯ BS ಯಡಿಯೂರಪ್ಪನವರ ವಿಶೇಷತೆ ಏನಪ್ಪ ಅಂತೇಳಿದರೆ, ಅವರ ಅದೃಷ್ಟದ ಮುಖ್ಯಮಂತ್ರಿಗಳಲ್ಲ, ಪರಿಶ್ರಮದಿಂದ ಜನರ ವಿಶ್ವಾಸವನ್ನು ಗೆದ್ದು ಜನನಾಯಕರಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಅವರು. ಇವತ್ತು ಅವ್ರು ಯಾವುದೇ ಒಂದು ಅಧಿಕಾರ ಸ್ಥಾನಮಾನ ಇಲ್ಲದೆ ಹೋದರೂ ಸಹ ಇವತ್ತು ಕೂಡ ಜನರು ಅವ್ರನ್ನ ಬಯಸ್ತಾರೆ. ಎಲ್ಲೇ ಹೋದರೂ ಕೂಡ ಯಡಿಯೂರಪ್ಪನವರು ಬರಬೇಕು ಅಂತೇಳಿ ಬಯಸ್ತಾರೆ. ಇದು ಈ ನಾಡಿನ ಜನರ ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಯಡಿಯೂರಪ್ಪನವರು. ಆ ಕಾರಣಕ್ಕಾಗಿಯೇ ಅಂಥ ಒಬ್ಬ ಅಪ್ರತಿಮ ಹೋರಾಟಗಾರ, ಅವರ ಒಂದು ಹೋರಾಟ ಇಂದಿನ ಮತ್ತು ಮುಂದಿನ ಪೀಳಿಗೆಗೂ ಕೂಡ ಒಂದು ಪ್ರೇರಣೆ. ನಮ್ಮಂಥ ಬೆಳೀತಾ ಇರತಕ್ಕಂಥ ರಾಜಕಾರಣಿಗಳಿಗೆ ಪ್ರತಿಯೊಬ್ಬರು ಕೂಡ ಅವ್ರ ಪ್ರೇರಣೆ. ಹಾಗಾಗಿ ಅವರ ಒಂದು 50 ವರ್ಷದ ಒಂದು ಈ ರಾಜಕೀಯ ಪಯಣ ಅರ್ಥಪೂರ್ಣವಾಗಿ ಎಲ್ಲ ಸಮಾಜ, ಎಲ್ಲ ವರ್ಗದ ಗುರು ಹಿರಿಯರನ್ನು ಸೇರಿಸಿ ಒಂದು ಕಡೆ ನಾಡಿನ ಮೂಲೆಗಳಿಂದ ಇವತ್ತು ಅವರ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅಪೇಕ್ಷೆನ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು